ಅಂದ್ರೆ ಅಂದ್ರೆ ಇದನ್ನು ಓದಿ ತೀರ್ಮಾನ ಹೇಳಿ. ಅವಳಿಗೆ ಮಾತೆ ಬರುವುದಿಲ್ವಾ? ಮೂಗಿನ? ಹೌದು, ಇವಳಿಗೆ ಮಾತು ಬರೋಲ್ಲ. ಸುಂದರವಾಗಿ ಹುಟ್ಟಿದಾಳಷ್ಟೇ. ಈಗ ಹೇಳಿ ನಿನ್ ತೀರ್ಮಾನನ. ನನ್ನ ತೀರ್ಮಾನ ಯಾವತ್ತಿಗೂ ಒಂದೇ. ಈ ಗಾಯತ್ರಿ ಮೂಗಿ ಆಗಿರ್ಲಿ, ಕುಂಟಿ ಆಗಿರ್ಲಿ, ಏನೇ ಆಗಿರ್ಲಿ ನನಗೆ ಬೇಕು. ನಾನು ಮದುವೆ ಆಗ್ತೇನೆ. ಇದು ಸತ್ಯ. ಇನ್ನು ನಾನು ಒಪ್ತೇನಾ? ಒಪ್ಕೊಂಡ್ಬಿಟ್ಲು. ಅಪ್ಪ, ನಿನ್ನ ಪ್ರಾಣ ಉಳಿತು. ಅಯ್ಯಯ್ಯೋ, ಮತ್ತೆ ಬಂದಲ್ಲಪ್ಪ. ಇನ್ನೇನೇನ್ ಕೇಳ್ತಾನೋ, ಇನ್ನೇನೇನು ಅನಾಹುತ ಆಗುತ್ತೋ. ಅಯ್ಯೋ ಆಂಜನೇಯ, ಕಾಪಾಡಪ್ಪ ಕಾಪಾಡಪ್ಪ. ಹೊರದೆ ಏನ್ ಮಾಡ್ತಿ? ಎದ್ದಿಲ್ವೇನೋ? ಜ್ವರ. ಡಾಕ್ಟರ್ ಹೇಳಿದ್ದಾರೆ ಬರೀ ಸಮೋಸ ತಿನ್ನು, ಯಾರ ಹತ್ರ ಮಾತಾಡ್ಬೇಡ, ಯಾರಿಗೂ ಐಡಿಯಾ ಕೊಡ್ಬೇಡ ಅಂತ. ನಾನು ಐಡಿಯಾ ಕೇಳೋಕ್ ಬಂದಿಲ್ಲ ಕಣೋ. ನೀನ್ ಕೊಟ್ಟ ಐಡಿಯಾ ಓಕೆ ಆಯ್ತು. ಅದೇ ಹುಡುಗಿ ಇವತ್ತೇ ನಿಶ್ಚಿತಾರ್ಥ. ಹೌದಾ? ನಿನ್ಗೆ ಸ್ವೀಟ್ಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಏನಾಗಲ್ಲ, ಪರವಾಗಿಲ್ಲ. ಇವತ್ತು ಸಂಜೆ ಮನೆಗೆ ಬರ್ಬೇಕು. ಖಂಡಿತ ಬರ್ತೀನಿ. ತಗೋತೀನಿ. ತ್ಯಾಗಮೂರ್ತಿಗಳು ತಗೊಳ್ಳಿ ಸ್ವೀಟ್ಸು. ಏನ್ ಸರ್, ಬರ್ತಡೇನಾ? ಅಲ್ಲ, ಗಾಯತ್ರಿಗೂ ನನಗೂ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು. ಇವತ್ತೇ ನಿಶ್ಚಿತಾರ್ಥ. ನೀವು ಒಪ್ಕೊಂಡ್ಬಿಟ್ರಾ? ತಗೊಳ್ಳಿ, ಎಲ್ಲ ನಮ್ಮ ಬರ್ಬೇಕು. ನಮ್ಮ ಮನೆಗೆ ಬನ್ನಿ. ಬರ್ತೀನಿ, ಬನ್ನಿ. ಬಾಯ್. ಬಂದ್ಕೊಡ್ತಿದ್ದಾನೆ ಬ್ರೋಕರ್. ಅವತ್ತೇನಂದೆ ನೀನ್ ನನಗೆ? ಅದು ಯಾವ ಬೋಳೆ ಮಗ ನಿನ್ನ ಮಗನಿಗೆ ಹೆಣ್ ಕೊಡ್ತಾನೆ ಅಂತ ಅಂದ್ಯಲ್ಲ. ನೋಡು, ನನ್ನ ಮಗನ ಸೆಲೆಕ್ಷನ್ ಮಹಾಲಕ್ಷ್ಮಿ ಅಂತ ಸೊಸೆನ್ ಸೆಲೆಕ್ಟ್ ಮಾಡಿದ್ದಾನೆ. ನೀನು ತೋರಿಸ್ತಿಲ್ಲ 108 ಹೆಣ್ಣುಗಳಾವು ಆಕ್ಸಿಡೆಂಟ್ ಜೀಪ್ಗಳಿಗೆ ತಂಗಿದ್ದು. ಏನ್ರಮ್ಮ ಮಹಾತಾಯಿಂದ್ರ, ಆವತ್ತು ನಾನು ನನ್ನ ಮಗನ ಜೊತೆಲಿ ಹೆಣ್ಣೋಡಕ್ ಬಂದಿಲ್ಲ ನಿಮ್ಮ ಮನೆಗೆ. ಅವನು ಮೆಚ್ಚೋತ ತಿಂಡಿ ತೀರ್ಥ ಮಾಡಿಟ್ರು ಹೊರತು ಅವನು ಮೆಚ್ಕೊಳತ್ತ ಹೆಣ್ಣನ್ನು ಯಾರೇ ತಿಂತಿದ್ರ? ನೋಡಿ, ನನ್ನ ಮಗನ ಸೆಲೆಕ್ಷನ್ ನಾನು ಘನತೆ ಗೌರವಕ್ಕೆ ತಕ್ಕಂತೆ ಸೆಲೆಕ್ಟ್ ಮಾಡಿದ್ದಾನೆ. ಮಹಾಲಕ್ಷ್ಮಿ ಅಂತ ಸೊಸೆನ. ಸಬ್ಬಾಷ್ ಮಗನೇ. ತಪ್ಪಾಯ್ತು ಸಾವುಕಾರ್ರೆ, ತಪ್ಪಾಯ್ತು. ನಿಜವಾಗ್ಲೂ ಮಹಾಲಕ್ಷ್ಮಿನೇ. ಈ ಅಂದವಾದ ಮಹಾಲಕ್ಷ್ಮಿ ಬಾಯಲ್ಲಿ ಆನಂದವಾಗಿ ಒಂದು ಹಾಡು ಹೇಳಿಸ್ಬಿಟ್ರೆ ನಾವೆಲ್ಲರೂ ಪವಿತ್ರವಾಗ್ತೀವಿ ಅಲ್ವೇನ್ರಪ್ಪ? ಹೌದು. ಅಯ್ಯೋ, ಇವರೊಬ್ರು ಹಾಡ್ಬೇಕಂತ ಹಾಡು. ಅಪ್ಪ, ನೀವಿಬ್ರಿಗೆ ಕಮಿಷನ್ ಕೊಟ್ಟಿರೋದನು? ಹಾಡ್ಬೇಕು ಅಂದ್ರೆ ನಾನು ರೆಕಾರ್ಡ್ ಹಾಕ್ತೇನೆ. ಹೌದಪ್ಪ, ಹಾಡ್ಬೇಕು ಅಂತ ಎಂದಾಗಲ್ಲ ರೆಕಾರ್ಡ್ ಹಾಡ್ಕೊಡ್ದು. ಅಲ್ಲಪ್ಪ, ಹಾಗಲ್ಲಪ್ಪ. ಏನ್ರಿ ಈಗಲೇ ನಿಮ್ಗಾಗೋ ಹೆಂಡತಿನ ವಹಿಸ್ಕೊಂಡು ಮಾತಾಡ್ತಿರಲ್ಲ? ಅಲ್ಲಮ್ಮ, ಅಲ್ಲ ಅಪ್ಪ. ಅಪ್ಪ, ರೆಕಾರ್ಡ್ ಹಾಕು. ನಾನು ಹೇಳ್ತೇನೆ ನೋಡಮ್ಮ, ನಿಮ್ಮ ಅತ್ತೆ ವರಲಕ್ಷ್ಮಿ ಬದುಕಿದ್ರೆ ನೀನಿಲ್ಲಿ ಹಾಡೋದನ್ನ ಹೇಳಿದ್ರೆ ಈ ಮನೆಯ ಸ್ವರ್ಗವಾಗ್ತಾ ಇತ್ತಮ್ಮ. ನಾನ್ ನಿಮ್ಮ ಮಾವ ಹೇಳ್ತಾ ಇದ್ದೇನಮ್ಮ, ಹಾಡಮ್ಮ ನೀನು. ಅಪ್ಪ, ಇಲ್ಲಿ ಬಾಪ, ಅನಾಥ ಆಗತ್ತಪ್ಪ. ಚೆನ್ನಾಗಿ ಆಡಿದ್ರು, ಚೆನ್ನಾಗಿ ಒಳ್ಳೇದು. ಹೇಗಾಡ್ದ ಏನಾದ್ರು ಸೊಸೆ? ಬನ್ನಿ. ತುಂಬಾ ಚೆನ್ನಾಗಿ ಹಾಡ್ದಮ್ಮ. ಬರ್ತೀವಿ. ಚೆನ್ನಾಗಿ ಹಾಡ್ದಯ್ಯ. ಗುಡ್. ಗಾಯತ್ರಿ, ನೀನು ಮತ್ತೆ ನನ್ನ ಹತ್ರ ಯಾಕೆ ಮೌನ, ಯಾಕೆ ನಾಟಕ? ನಿಜವಾಗ್ಲೂ ನನ್ನನ್ನು ಪ್ರೀತಿಸೋ ಒಬ್ರು ಬೇಕು ಅನ್ನೋದಕ್ಕೋಸ್ಕರ ಈ ನಾಟಕ. ಕುರುಡಿಯಾಗಿರ್ಲಿ, ಕುಂಟಿಯಾಗಿರ್ಲಿ, ಮೂಗಿಯಾಗಿರ್ಲಿ, ಗಾಯತ್ರಿ ನನಗೆ ಬೇಕು ಅಂದಾಗ್ಲೇ ನಾನು ನಿಮಗೆ ಸೋತ್ಬಿಟ್ಟೆ. ನಿಜವಾಗ್ಲೂ?
ಗಾಯತ್ರಿ ಗಾಯತ್ರಿ ಅಣ್ಣ ಬಾ ಅಣ್ಣ ಕೂತ್ಕೋ. ಗಾಯತ್ರಿ ಇಲ್ಲಪ್ಪ, ಒಳಗಿದ್ದಾಳೆ, ಕರಿತೀನಿ, ಕೂತ್ಕೊಳ್ಳ. ನನಗೆ ಕರೀತಿ. ಮತ್ತೆ ನೀನು ಕರೆಯಕ್ ಬಂದೆ ಅಂತ ನಿನಗೆ ಬೇಸರನ? ಈ ಅಪ್ಪನ ಮುಖ ನೋಡೋದಕ್ಕೆ ನಿನಗೆ ಮುಜುಗರನ? ನೀವ್ ಯಾವತ್ತು ನನ್ನೂ ನಮ್ಮಮ್ಮನ್ನೂ ನಡುಬೀದಿಲೇ ಬಿಟ್ಟು ಹೋದ್ರು ಅವತ್ತೇ ಮರ್ತು ಬಿಟ್ಟೆ. ಅಮ್ಮ, ಹಾಗೆ ಹೇಳ್ಬೇಡಮ್ಮ. ನಾನು ಇದುವರೆಗೂ ಸಂಪಾದನೆ ಮಾಡಿರೋ ಆಸ್ತಿಯ ಹಣ ಎಲ್ಲ ನಿಮಗೋಸ್ಕರ, ಅದನ್ನು ಮರಿಬೇಡ. ಯಾರಿಗ್ ಬೇಕು ನಿಮ್ಮ ಹಣ ಆಸ್ತಿ ಎಲ್ಲ? ತಗೊಂಡೋಗಿ ಅನಾಥಾಶ್ರಮ ಕೊಡಿ. ನಮ್ಮಮ್ಮನ ಉಳ್ಸಕ್ಕಾಗ್ದಲ್ಲಿರೋ ಹಣ ಈಗ್ಯಾಕ್ ಬೇಕು? ಇದೇ ನನ್ನ ಮನೆ. ನನ್ ಸಾಕಿದ ಚಿಕ್ಕಮ್ಮ ಚಿಕ್ಕಪ್ಪನೇ ನನ್ನ ಅಪ್ಪ ಅಮ್ಮ ಎಲ್ಲ. ಸಂತೋಷ ಅಮ್ಮ. ನೀನು ಅವಳ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಅಮ್ಮ, ನಿಮ್ಮಮ್ಮನ ದ್ರೋಹ ಬಗೆಬೇಕು ಅಂತ ನಾನು ಊರ್ ಬಿಟ್ಟು ಹೋಗ್ಲಿಲ್ಲ. ಬಡತನದಲ್ಲಿ ನೊಂದು ನೊಂದು ಸಹಿಸಲಾರದೆ ಹೇಗಾದ್ರೂ ಮಾಡಿ ಒಂದು 4 ಕಾಸು ಸಂಪಾದನೆ ಮಾಡಿ ನಿಮ್ಮಮ್ಮನ್ನ ಸುಖವಾಗಿ ಸಂತೋಷವಾಗಿ ಕಾಪಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾ ಸಿಂಗಪುರ್ಗೆ ಹೋದೆ. ಹಣ ಸಂಪಾದನೆ ಮಾಡಿದೆ, ಲಕ್ಷಾಧೀಶ್ವರ ಅಂತ ಅನಿಸ್ಕೊಂಡು ಬಂದೆ. ಅಮ್ಮ, ನಾನು ಅಲ್ಲಿಂದ ನಿಮಗೆ ಹಣ ಕಳಿಸ್ದೆ. ನನ್ನ ದುರಾದೃಷ್ಟ ಅದು ನಿಮಗೆ ತಲುಪದೆ ವಾಪಸ್ಸಾಗಿ ನನ್ನ ಲಕ್ಷ್ಮಿನ ನಾನು ಕಳ್ಕೊಂಡ್ಬಿಟ್ಟೆ. ಅವಳಿಗೆ ಬೇಕಾಗಿದ್ದು ನನ್ನ ಹಣ ಅಲ್ಲ, ನಾನು ಬೇಕಾಗಿತ್ತು ನನ್ನ ಯೋಚನೆಲೆ ನಿನ್ನ ಅನಾಥಳನ್ನಾಗಿ ಮಾಡಿ ಇಷ್ಟು ಬೇಗ ಅವಳು ಹೊರಟೋಗ್ತಾಳೆ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಅಮ್ಮ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ನು ಮುಂದೆ ನೀ ನನ್ನ ಅಪ್ಪ ಅಂತ ಕರೆದಿದ್ರೂ ಪರವಾಗಿಲ್ಲ. ಒಂದು 4 ದಿನ, 4 ದಿನ ನನ್ನ ಮನೇಲಿ ಬಂದಿದ್ಬಿಡು ತಾಯಿ. ನನ್ನ ಲಕ್ಷ್ಮಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹಗಲು ರಾತ್ರಿ ಆ ವೇದನೆಲೆ ಕೊರಗ್ತಿರೋ ನನಗೆ ಅಪ್ಪ, ನನ್ನ ಮಗಳು, ನನ್ನ ಭಾಗ್ಯಲಕ್ಷ್ಮಿ ನನ್ನ ಮನೆ ಕಾಲಿಟ್ಲಪ್ಪ ಅಂತ ನೆಮ್ಮದಿಯಿಂದ ನಾನು ಕಣ್ಮುಚ್ಕೋತೀನಿ. ದಯವಿಟ್ಟು ಬರಲ್ಲ ಅಂತನ್ಬೇಡಪ್ಪ. ಇವತ್ತೆಲ್ಲ ನಾಳೆ ನೀನೇ ತಿಳ್ಕೊಂಡು ನಿಮ್ಮ ಮನೆಗೆ ಹೋಗ್ತೆ ಅಂತ ಸುಮ್ಮನೆ ಇದ್ದೆ. ಆದ್ರೆ ನೀನು ನಿನ್ ಹಠನೇ ಸಾಧಿಸ್ತಿದ್ಯಾ. ನೋಡಮ್ಮ, ನನ್ನ ಮೇಲೆ ನಿನಗೆ ಪ್ರೀತಿ ವಿಶ್ವಾಸ ಇದ್ರೆ ನನ್ನ ಮಾತು ಕೇಳು. ಸಾಕಷ್ಟು ನೊಂದಿರೋ ಅಣ್ಣನ ಮನಸ್ಸನ್ನ ಮತ್ತೆ ನೋಯಿಸ್ಬೇಡ. ಮನೆಗೆ ಹೋಗು. ಸರಿ, ಸಾಕು 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 ಸಾಕು. ಗಾಯತ್ರಿ, ನೀನು? ನಾನು ನಮ್ ಡ್ಯಾಡಿ ಜೊತೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಬರೋದು 10 ದಿವಸ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ನೀವು ನನ್ನ ಜೊತೆ ಬರ್ಬೇಕು. ಅಯ್ಯೋ, ಆಫೀಸ್ ಕೆಲಸ ಇಲ್ವಾ ಅಪ್ಪ? ಆಮೇಲೆ ನೀನು ಅಲ್ಲಿ ಎಷ್ಟು ದಿವಸ ಇರ್ತೀಯಾ? 10 days. 10 days. ಒಂದು ಕೆಲಸ ಮಾಡು, 10 days ಅಲ್ಲಿ ಇದ್ಬಿಟ್ಟು 11ನೇ ದಿವಸ ಬಂದ್ಬಿಡು. ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ನೀವು ನನ್ನ ಜೊತೆ ಬರ್ತೀರಾ ಅನ್ಕೊಂಡ್ರೆ ಬರೋಕ್ ಟ್ರೈ ಮಾಡ್ತೀನಿ. ಅಲ್ಲೆಲ್ಲಿಗೆ ಬರ್ತೀರಾ ಹೇಳಿ? ಮೈಸೂರು ರೈಲ್ವೆ ಸ್ಟೇಷನ್ ಅಲ್ವಾ? ಆ ರೈಲ್ವೆ ಸ್ಟೇಷನ್ ಖಾಲಿ ಮಾಡಿ ಬೇರೆ ಸ್ಟೇಷನ್ಗೆ ಹೋಗಿದ್ದೀವಿ. ಅಡ್ರೆಸ್ ಕೊಡ್ತೀನಿ, ಟ್ಯಾಕ್ಸಿಲಿ ಬಂದು ಬಿಡ್ತೀರಾ? ಬರ್ತೀನಿ. ಬಂದ್ರೆ ಏನ್ ಕೊಡ್ತೀಯಾ? ಮೈಸೂರಿಗೆ ಬರ್ಬೇಕು. ಬರ್ತೀರಾ ತಾನೆ? ಬರ್ತೀನಿ. ಕಾಯ್ತಾ ಇಲ್ಲ ಇಲ್ಲ, ಮರೆಯಲ್ಲ. ಬರ್ಬೇಕು ಖಂಡಿತ. ಓಕೆ, ಬರ್ತೀನಿ ಬರ್ತೀನಿ ಬರ್ತೀನಿ. For more updates, like, comment, subscribe to our channel.